ನಿಮಗೆ ಡಯಾಬಿಟಿಸ್ ಸಮಸ್ಯೆ ಇದೆಯಾ? ಇಲ್ಲ ತುಂಬಾ ವರ್ಷದಿಂದ ಡಯಾಬಿಟಿಸ್ ಇಂದ ಬಳಲ್ತಿದ್ದೀರಾ? ಯಾಕೆ ಡಯಾಬಿಟಿಸ್ನವರು ಕಾಲಿನ ಅಥವಾ ಪಾದದ ಆರೈಕೆ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕು? ಇದು ತುಂಬಾ ದೊಡ್ಡ ಪ್ರಶ್ನೆ. ಓಕೆ, ಡಯಾಬಿಟಿಸ್ ಕೇವಲ ನಿಮ್ಮ ಬ್ಲಡ್ ಶುಗರ್ ಅಥವಾ ಯೂರಿನ್ ಶುಗರ್ ಅಲ್ಲಿ ಮಾತ್ರ ಅಲ್ಲ, ನಮ್ಮ ಅಡಿಯಿಂದ ಮುಡಿವರೆಗೂ ನಮ್ಗೆ ಡ್ಯಾಮೇಜ್ ಮಾಡುತ್ತೆ. ನರಗಳು, ಆರ್ಟ್ರೀಸು, ಹಾರ್ಟು, ಕಿಡ್ನಿ, ಕಾಲಿನ ನರಗಳು, ಪಾದ. ಸೊ ನಾನು ಯಾಕೆ ಈ ಒಂದು ವಿಷಯನ ಹೇಳ್ತಿದ್ದೀನಂದರೆ, 20 ವರ್ಷದಿಂದ ಡಯಾಬಿಟಿಸ್ ಇಂದ ಬಳಲ್ತಿದ್ದ ಮೊನ್ನೆ ಒಂದು ನನ್ನ ಪೇಷಂಟು ರಾತ್ರಿ ಅವ್ರಿಗೆ ಸ್ಪರ್ಶ ಜ್ಞಾನ ಅವ್ರ ಕಾಲಲ್ಲಿ ಎಷ್ಟು ಕಡಿಮೆ ಆಗಿರುತ್ತಂದರೆ ಡ್ಯೂ ಟು ಡಯಾಬಿಟಿಕ್ ನ್ಯೂರೋಪತಿ, ಆ ಒಂದು ಪೇಷಂಟ್ಗೆ ರಾತ್ರಿ ಇಲಿ ಕಡ್ದು ಕಾಲನ್ನ ತಿಂದು ಹೋದ್ರು, ಅಂದರೆ ಬೆರಳನ್ನ ಕಡ್ದು ಹೋದ್ರೂ ಗೊತ್ತಾಗಿಲ್ಲ. ನಂಬ್ತೀರಾ? ನಂಬಲೇಬೇಕು. ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಡಯಾಬಿಟಾಲಜಿಸ್ಟ್. ಸೊ ನಿಮಗೆ ಇವತ್ತಿನ ದಿನ ನಾನು ಈ ಡಯಾಬಿಟಿಕ್ ನ್ಯೂರೋಪತಿ ಅಥವಾ ಈ ಡಯಾಬಿಟಿಸ್ ಇರೋರಲ್ಲಿ ಕಾಲುಗಳಲ್ಲಿ ಈ ಜೋಮ್ಗಟ್ಟುವಿಕೆ, ಮರಗಟ್ಟುವಿಕೆ ಅಥವಾ ಈ ನೋವು ಇಲ್ಲ ಸ್ಪರ್ಶ ಜ್ಞಾನ ಕಡಿಮೆ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಯಾಕೆ ಡಯಾಬಿಟಿಸ್ ಅಲ್ಲಿ ಬರೀ ಶುಗರ್ ಕಂಟ್ರೋಲ್ ಇಟ್ಕೊಳೋದು ಅಷ್ಟೇ ಅಲ್ಲ, ನಿಮ್ಮ ಒಂದು ಪಾದಗಳ ಕೇರ್, ಹುಣ್ಣಾಗ್ಲಿಲ್ದಂಗೆ, 2 ಕಾಲುಗಳ ಮಧ್ಯೆ ಕೆಸರುಣ್ಣಾಗ್ಲಿಲ್ದಂಗೆ ನೋಡ್ಕೋಬೇಕು. ಯಾಕೆ ಇಲ್ಲ ಅಂತಂದ್ರೆ ಮುಂದೆ ನಾವು ಆ ಹುಣ್ಣು ಸರಿಯಾಗಿ ಮಾಯಲಿಲ್ಲ, ಶುಗರ್ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಕಾಲು ಕತ್ತರಿಸ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಸೊ ಅದು ಯಾರಿಗೆ ಬರೋದು ಬೇಡ. ಸೊ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಇದ್ದಾಗ ಈ ತರ ನಮ್ಮ ಆರ್ಟ್ರೀಸ್ ಕ್ಲಿಯರ್ ಆಗಿರುತ್ತೆ. ಅದೇ ಡಯಾಬಿಟಿಸ್ ಇದ್ದಾಗ ಈ ತರ ಸಣ್ಣ ಆಗುತ್ತೆ ಡ್ಯೂ ಟು ಅಥೆರೋಸ್ಕ್ಲೆರೋಸಿಸ್. ಅವಾಗ ನಿಮ್ಮ ನರಗಳು ಈ ತರ ನಾರ್ಮಲ್ ಆಗಿರೋ ನರಗಳು ಹಿಂಗಿರುತ್ತೆ. ನರಗಳು ಈ ತರ ಇದ್ದಿದ್ದು ಡ್ಯಾಮೇಜ್ ಆಗಿಬಿಟ್ಟು ನಿಮಗೆ ಈ ತರ ಕಾಣ್ಲಿಕ್ಕೆ ಶುರು ಈ ಬ್ಲಡ್ ಸಪ್ಲೈ ಕಡಿಮೆ ಆಗಿಬಿಟ್ಟು ನರಗಳೆಲ್ಲ ಸತ್ತು ಹೋಗ್ಬಿಡ್ತವೆ. ಸೊ ಅವಾಗ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ. ಯಾಕೆ ನಿಮಗೆ ಕಾಲು ಜೋಮ್ ಗಟ್ತಿದೆ, ರಾತ್ರಿ ನಿದ್ದೆ ಸರಿ ಬರ್ತಿಲ್ಲ, ಯಾಕೆ ನೀವು ಮಧ್ಯೆ ಎದ್ದಾಳ್ತಾ ಇದ್ದೀರಿ ಅಂದರೆ ಬಿಕಾಸ್ ಆಫ್ ಶುಗರ್ ಇಂದ ನಿಮ್ಮ ನರಗಳು ವೀಕ್ ಆಗ್ತಾ ಇದ್ದಾವೆ. ಸೊಂಟದಿಂದ ಕಾಲ್ ತೆಳಗಡೆ ನಿಮಗೆ ವೀಕ್ನೆಸ್ ಅನಿಸ್ತಾ ಇರುತ್ತೆ. ಸೊ ಅವಾಗ ನಿಮಗೆ ಈ ಪಾದ ಹುಣ್ಣು ಇಲ್ಲ ಜೋಮ್ಗಟ್ಟುಕ್ಕೆ ಇಲ್ಲ ಪಿನ್ ತಗೊಂಡೇನೋ ಚುಚ್ಚದಂಗೆ ನಿದ್ದೆ ಸರಿಯಾಗಿ ಬರಲಿಲ್ಲ. ಸೊ ಈ ತರ ನಿಮಗೆ ಸಮಸ್ಯೆ ಇದೆ ಅಂದ್ರೆ ಪ್ಲೀಸ್ ತೆಳಗಡೆ ಕೊಟ್ಟಿರೋ ನನ್ನ ನಂಬರ್ಗೆ ಕನ್ಸಲ್ಟ್ ಮಾಡಿ. ಅದಕ್ಕೆ ಟ್ರೀಟ್ಮೆಂಟು ಇದೆ. ನರಗಳನ್ನ ಡಯಾಬಿಟಿಸ್ ಕಂಟ್ರೋಲ್ ಜೊತೆ ಇಟ್ಕೊಳೋದ್ರ ಜೊತೆಗೆ ನಿಮ್ಮ ನರಗಳ ಒಂದು ಆರೈಕೆನೂ ಅಷ್ಟೇ ಮುಖ್ಯ. ಸೊ ಯಾರೇ ಡಯಾಬಿಟಿಕ್ ಇದ್ದು ಅವ್ರ ಕಾಲಲ್ಲಿ ಪೇನು ಜೋಮ್ಗಟ್ಟುವಿಕೆ ಇದೆ ಅಂತಂದ್ರೆ ಹಿಂದೆ ಈ ವಿಡಿಯೋನ ನೋಡಿ ಫಾಲೋ